ಡೊಳ್ಳಿನ ಕಲಾವಿದರ ಎರಡನೇ ಭಾಗ ಇದು. ಇದಂದ್ರೆ ಹಿತ್ತಾಳೆ ಪ್ರಾಂತಲ್ಲಿ ಅನ್ಸುತ್ತೆ. ಇದು ನೋಡಿ ಯಾವ ತರ ಇದೆ. ಗುರು ಇವಾಗ ನೀವು ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂತ. ಡೊಳ್ಳಿನ ಕಲಾವಿದರ ಎರಡನೇ ಭಾಗ ಇದು. ಇದು ಹೊಸಪೇಟೆಯಿಂದ ಹಂಪಿ ಹೋಗೋ ದಾರಿ. ಇಲ್ಲಿಂದ ನೋಡ್ಬೋದು ಹಂಪಿಯಿಂದ ಹೊಸಪೇಟೆ ಹೋಗೋ ದಾರಿ ಇದು. ಇದು ಹೆಬ್ಬಾಗಿಲು ಕಾಣುತ್ತೆ. ಈ ಹೆಬ್ಬಾಗಿಲ್ ಸಮೀಪದಲ್ಲಿ ಪಕ್ಕದಲ್ಲಿ ಇರೋದೇ ಶ್ರೀ ಪ್ರಕಾಶ ಡೊಳ್ಳು ಕುಣಿತ ಅಂತ ತಂಡ ಐತೆ. ಅಲ್ಲಿ ಅಂಗಡಿಲಿ ಕಾಣಬಹುದು. ಇಲ್ಲಿ ಹೆಬ್ಬಾಗಿಲೇ ಪಕ್ಕದಲ್ಲೇ ಐತೆ, ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು ಬೋರ್ಡ್ ಇಲ್ಲಿ ಕಾಣುತ್ತೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಡೊಳ್ಳಿನ ಕಲಾವಿದರು ಅಂತ ಕಾಣುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬನ್ನಿ ಹೋಗಿ ಅಲ್ಲಿ ಹೆಂಗಿರುತ್ತೆ ಅಂಗಡಿಯಲ್ಲಿ ಏನೇನ್ ವಸ್ತುಗಳಿದಾವೆ, ಡೊಳ್ಳೆಷ್ಟು ತೂಕ ಮತ್ತೆ ಅಲ್ಲಿ ಏನೇನಿದೆ ವಿಶೇಷ ನೋಡೋಣ. ಇಲ್ಲಿ ಒಳಗೆ ನೋಡ್ಬೋದು ಡೊಳ್ಳು. ಹಾ ರೀ, ಸಣ್ಣದು ಆಡೋ ಮಕ್ಕಳಿಗೋಸ್ಕರ ಸಣ್ಣ ಡೊಳ್ಳು ವೆರೈಟಿ ಇಂದ ನಿಮಗೆ ದೊಡ್ಡದು 20 ಈಗ 18 ಇಂಚು 21 ಇಂಚುವರೆಗೆ ಸಿಗುತ್ತೆ. ಇದು ನಾವು ರೆಡಿ ಮಾಡುವಂತ ಸಣ್ಣ ಡೊಳ್ಳು ಮಕ್ಕಳಿಗೆ ಆಡ್ಲಿಕ್ಕೋಸ್ಕರ. ಇದರಲ್ಲಿ ಸ್ವಲ್ಪ ದೊಡ್ಡದು, ಇದು ದೊಡ್ಡದು ಅದಕ್ಕಿಂತ. ಇದಂದ್ರ ನಿಮ್ಗೆ 4ನೇ ಕ್ಲಾಸ್ ಹುಡುಗರಿಂದ ಹಿಡಿದು ಒಂದು SLC ಬರೋ ಏಜ್ ವರೆಗೆ ಹುಡುಗರಿಗೆಲ್ಲ ಬರುತ್ತೆ. ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಯೂಸ್ ಮಾಡೋದು. ಪೂಜೆ ಕೂಡ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಇದ್ಯಾದ್ರ ಚರ್ಮ ರೀ? ಇದೆಲ್ಲ ಓದಿನ ಚರ್ಮ. ಇದು ಓದಿನ ಚರ್ಮ. ಆಮೇಲೆ ಡಮರುಗ ಈ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 2 ಇಂಚ್ ಇದೆ. ಇದು 2 ಇಂಚು, ಇದು 3.5 ಇಂಚು ಬರುತ್ತೆ. ಈ ಸೈಜ್ ಇಂದ ಹಿಡಿದು ಈ ಸೈಜ್ ವರೆಗೆ ನಿಮ್ಗೆ ಡಮರುಗ ಸಿಗುತ್ತೆ. ಸಣ್ಣ ಸೈಜ್ ಡಮರುಗ ಇದು ಕಟ್ಟಿಗಿದೆ. ಇದು ಕಟ್ಟಿಗೆ ಅದನ್ನು ಸ್ವಲ್ಪ ಮುಗಿಸಿದೆ. ಎಷ್ಟು ರೀ ಒಂದು? ಇದು ನಿಮಗೆ 250 ಕೊಡುತ್ತೆ. 250 ಎಲ್ಲ ಇದ್ರ ಮೇಲೆ ಇರುತ್ತೆ ರೇಟ್. ಇದು ಸಣ್ಣ ಸೈಜ್, ಇದು ಅದಕ್ಕಿಂತ ದೊಡ್ಡ ಸೈಜ್. ಇದು ಸಣ್ಣದ ಇದಂದ್ರೆ ಇದು 75 ಬರುತ್ತೆ. 75. ಇದಂದ್ರೆ ಹಿತ್ತಾಳೆ ಪ್ರಾಂತಲ್ಲಿ ಸಣ್ಣ ಸೈಜ್. ಪೂಜೆಗೆ ಏನ್ರಿ ಇದು? ಪೂಜೆ ಬರುತ್ತೆ ಹಿತ್ತಾಳೆ ಅಂದ್ರೆ. ಇದರಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ಮೈಲರಿಂಗ ಅಂತ ಒಕ್ಕಲರು ಬಳಸ್ತಾರಲ್ಲ, ಇದು ಡಮರುಗ. ಈ ತರ ದೊಡ್ಡ ಸೈಜ್ ಬೇಕಂದ್ರೆ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನಿಮ್ಗೆ ಹತ್ರ ಸಿಗ್ದಂಗೆ ಇಲ್ಲೆಲ್ಲೂ ಸಿಗಲ್ಲ. ಮಾಡ್ಕೊಳ್ತಿದ್ದೆ, ರೆಡಿ ಮಾಡ್ಕೊಂಡು ಹಂಗಾಗಿ ಯಾವ ತರ ಗೊರವೈನರೆಲ್ಲ ಯೂಸ್ ಮಾಡುವಂತ ಡಮರುಗ. ಇದು ಡೋಲಕ್ ಸಣ್ಣದು. ನೀವ್ ಹೇಳಿದ್ರಲ್ಲ ಲಾಸ್ಟ್ ವಿಡಿಯೋದಾಗ ಹೇಳಿದ್ರಲ್ಲ ಅಂತ, ಇದು ಪೇಂಟ್ ಅಲ್ಲ. ಇದು ಪೇಂಟ್ ಅಲ್ಲ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನೋಡಬಹುದು, ನಾನು ಒಂದ್ ಮನೆ ಒಳಗಿದ್ದಾಗ ಇದನ್ನ ಕಪ್ಪು ಬಣ್ಣ ಕಂಡಾಗ ಪೇಂಟ್ ಅಂತ ಕೇಳಿರ್ತೀನಿ. ಅದು ಪೇಂಟ್ ಅಲ್ಲ ಅಂತ ಏನಂತ ಕೇಳ ನೋಡ್ರಿ. ಇದು ಈ ಕಟ್ಟಿಗೆ ಬಿರಿ ಬಿಡಬಾರ್ದು ಅಂತೇಳಿ ಹೆಪ್ಪಿನ ಮಣ್ಣು, ಕೆರಿ ಮಣ್ಣು, ಕೆರಿ ಹೆಪ್ಪು ಇರುತ್ತಲ್ಲ ಅದು, ಆಮೇಲೆ ಮೀನ್ ಸರಿ, ಆಮೇಲೆ ಇದು ಬಾಳೆ ಬೀಜ ಅವನ್ನೆಲ್ಲ ಹಾಕಿ ರೆಡಿ ಮಾಡಿ ನಾವೇ ಕುದಿಸಿ ರೆಡಿ ಮಾಡಕ್ಕಂತ ಇದು ನ್ಯಾಚುರಲ್ ಆಗಿರೋ ಬಣ್ಣ. ಇದಕ್ಕೆ ನ್ಯಾಚುರಲ್ ಆಗಿರೋಂತ ಪೇಂಟ್ ಇದು ನಾವೇ ಹಚ್ಕೊಂತೀವಿ. ಹಚ್ಚೋ ಉದ್ದೇಶ ಏನಂದ್ರೆ ಕಟ್ಟಿಗೆ ಬಿರಿ ಬಿಡಲ್ಲ, ಅದಕ್ಕೋಸ್ಕರ ಇದು ನೋಡಕ್ ನೋಡ್ರೆ ಸೇಮ್ ಪೇಂಟ್ ತರ ಕಾಣುತ್ತೆ. ಇದು ಪೇಂಟ್ ಅಲ್ಲ ತಯಾರು ಮಾಡುವಂತ ಒಂದು ಇದು ಡೋಲಕ್. ಇಲ್ಲಿ ನೋಡ್ಬೋದು ಇದನ್ನ, ಈ ಬಣ್ಣನ. ಇದು ಕಂಜ್ರ ಎಲ್ಲರುತ್ತೆ. ಇದು ಕಂಜ್ರ ನೋಡ್ರೆ ಭಜನಿ ದಿಂಬಿ ಅಂತ ಹೇಳ್ತಾರೆ. ಭಜನೆ ಡಿಂಬಿ ಈ ತರ ಪಾರ್ಕ್. ಇದ ಯಾವಾಗ ಉಪಯೋಗ ಆಗ್ತದೆ ಜಾಸ್ತಿ? ರಾತ್ರಿ ಭಜನಿ ಮಾಡ್ತಾರಲ್ರಿ, ಅವಾಗ ದೇವಸ್ಥಾನದ ಭಜನಿ ಮಾಡೋದು ಇದು ಮಾಡೋದು. ನಿಮ್ಮ ಹತ್ರ ಎಲ್ಲಾ ತರ ಇಂಥದಂತ ಬಿಟ್ಟು ಎಲ್ಲಾ ತರನ ಇದಾವೆ. ಇದು ಭಜನಿ ಡಕ್ಕ. ಈ ತರ ಭಜನಿ ಡಕ್ಕ ಎಲ್ಲ ಸುತ್ತರಲ್ಲೇ ಎಲ್ಲ ಟೈಮರಿಗೆ ಹಾಕಿರ್ತೀವಿ.
ಈ ತರ ಇರುತ್ತೆ. ನೀವೇ ಮಾಡ್ತೀರಾ ನೀವುನು? ಇದು ಜಂಬೆ ಅಂತೇಳಿ ವೆಸ್ಟರ್ನ್ ಬೀಜ ಇಟ್ಟಿದ್ದು. ಇದರಲ್ಲಿ ನಿಮಗೆ ಒಂದು 10 ವೆರೈಟಿ ಐಟಮ್ ಸಿಗುತ್ತೆ. ಸೈಜ್ ಬೇಸ್ ನಿಮಗೆ ಎಂತ ದೊಡ್ಡದು ಬೇಕಾದ್ರೂ ಮಾಡಿಕೊಡ್ತೀವಿ. ಇದ್ರ ಹೆಸರು ಜಂಬೆ ಅಂತೇಳಿ. ಇದರಲ್ಲಿ ನಿಮಗೆ ಒಂದು 10 ವೆರೈಟಿ ನಿಮಗೆ ಸೈಜ್ ಬೇಸ್ ಸಿಗುತ್ತೆ. ಇದು ಜೋಗಮ್ನವ್ರು ಬಳಸ್ತಾರಲ್ಲ ಚೌಡಿಕೆ ಅಂತ ಇದೆಲ್ಲ ಇದಿರುತ್ತೆ. ಇದರಲ್ಲಿ ಉದ್ದ ಪೋಲ್ ಬರುತ್ತೆ. ಪೋಲ್ ರೆಡಿ ಮಾಡಿಕೊಂಡು ಇದು ರೆಡಿ ಆದಂತ ಚೌಡಿಕೆ ಜೋಗಮ್ ಹಿಂಗೆ ಹಿಂಗ್ ಮಾಡ್ತಾ ಇದ್ರೆ ಸೈಡಿಗೆ ಒಂದು ಇದಕ್ಕೆ ಅಂತ ಈ ತರ ಇದು ಮಾಡೋದು. ಹೇಳ್ರಿ. ಇದು ಫಕೀರ್ ಸ್ವಾಮಿಯವರು ಯೂಸ್ ಮಾಡುವಂತ ಇದು ತಪ್ಪಡಿ ಇದು ಫಕೀರ್ ಸ್ವಾಮಿಯವರು ಯೂಸ್ ಮಾಡ್ತಾರಲ್ಲ ಮಸೀದಿಗೆ. ಆಮೇಲೆ ಮೊಹರಂ ಹಬ್ಬಕ್ಕೆಲ್ಲ ಯೂಸ್ ಮಾಡುವಂತ ನಮ್ ಭಾಗಕ್ಕೇನು ಈ ಉತ್ತರ ಕರ್ನಾಟಕ ಭಾಗಕ್ಕೇನು ಯೂಸ್ ಮಾಡಂತಾರ ಹಾ ರೀ. ಚರ್ಮದ ತಪ್ಪಡಿ, ಚರ್ಮದ್ದು ಹಲಿಗೆ ಅಂತ ಹೇಳ್ತೀವಿ. ಇದಾ ಈ ತರದ ಐಟಮ್ ಹಲಿಗೆಗಳೆಲ್ಲ ಸಿಗ್ತಾವ ನಮ್ಮ ಹತ್ರ. ಪಕ್ಕ ಚರ್ಮದ ಹಲಿಗೆ ಈ ತರ ಎಲ್ಲ ಉರಿ ಹಾಕಿ ರೆಡಿ ಮಾಡ್ರಿ. ನಾವೇ ಈಗ ಮೊಹರಂ ಹಬ್ಬದಾಗ ಬಹಳ ಬೇಡಿಕೆ ಇರುತ್ತೆ. ನಿಮ್ ಅಣ್ಣವ್ರು ತಯಾರಿಸ್ತಾರೆ ಏನ್ರಿ ಇವೆಲ್ಲ? ಎಲ್ಲ ನಮ್ಮ ಅಣ್ಣರು ನಾವು ಎಲ್ಲ ಈ ಫ್ಯಾಮಿಲಿ ತಯಾರಿಸ್ತಾರಲ್ಲ. ನೀವ್ ಯಾವ ವಯಸ್ಸಿಂದ ನಿಮ್ಗೆ ಈ ಕೆಲ್ಸ ಕಲ್ತಿದ್ ನೀವು? ನಾವು ಬಹಳ ಸಣ್ಣರಿದ್ದಾಗ್ಲಿಂದ ಮಾಡ್ಕೊಂತ ಬಂದಿವ್ರಿ. ಸಣ್ಣ ವಯಸ್ಸಿಂದನೇ ಕಲ್ಕೊಂಡ ಬಂದಿದ್ರು. ಮಾಡ್ಕೊಂಡ್ ನಮ್ಮ ಅಪ್ಪವ್ರು ಮಾಡ್ತಿದ್ರು, ನಮ್ಮ ಅಣ್ಣವ್ರು ಮಾಡ್ತಿದ್ರು. ಅವ್ರು ನೋಡ್ಕೊಂತ ನಾವು ಮಾಡ್ಕೊಂತ ಬಂದ್ವಿ. ಇವಾಗ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕೂಡ ಮಾಡ್ತಿದ್ರು. ಇದೆಲ್ಲ ಉರಿ ರೆಡಿ ಮಾಡಿ ತೆಗಿಬೇಕು ಅಡಿಗೆ. ಇದು ಎಷ್ಟ್ ದಿನ ಆಗ್ಬೋದ್ರಿ ಇದು ತಯಾರ್ಸಕ್ಕೆ? ಒಂದು 2 ದಿನ ಆಗುತ್ತೆ. 2 ದಿನದಲ್ಲಿ ಉರಿ ಬಿಟ್ಕೊಂಡ್ಬಿಡ್ಬೇಕು. ಇದೇ ದೊಡ್ಡದಾ? ಇದಕ್ಕಿಂತ ದೊಡ್ಡದಿಲ್ಲ? ಎಂತ ಇವಾಗ ಏನ್ ಐಟಮ್ ನಾವು ತೋರಿಸಿದಲ್ಲ, ಇವಾಗ ಎಂತ ವೆರೈಟಿ ಆಗ್ಲಿ, ಎಂತ ಸೈಜ್ ವೇಜ್ ಆಗ್ಲಿ, ನಿಮಗೆ ಯಾವ್ದು ಎಂತದ್ ಬೇಕಾ ಈ ಸೈಜ್ ಬೇಕಂತ ಮಾಡಿಕೊಡ್ತೀವಿ. ಇವೇನ್ ಇದೇ ಇಷ್ಟೇ ಅದಾವು ಇಂಥವೇ ತಗೋಬೇಕು. ಇಲ್ಲಿ ನೋಡ್ಬೋದು ಎಷ್ಟು ಗಾಯ್ಸ್ ಎಲ್ಲ ವಿಧ ವಿಧಗಳು ಇದಾವೆ. ಎಲ್ಲ ನಿಮ್ಗೆ ಏನ್ ಚರ್ಮ ಒದ್ದಲ್ಲಿ ಐಟಮ್ ಇದ್ರು ಕೂಡ ಏನಪ್ಪಾ ಸಣ್ಣದೈತಿ ಇಂತ ನಮ್ಗೆ ಇನ್ನ ದೊಡ್ಡದ್ ಬೇಕಾಯ್ತು ಅದು ಇದ್ರು ಕೂಡ ನಿಮ್ ಮನ್ಸಿಗೆ ಏನ್ ಬೇಕೋ ಅದನ್ನ ಯಾವ ಸೈಜ್ ಬೇಜ್ ಕೂಡ ಮಾಡಿಕೊಡ್ತೀವಿ. ಆಮೇಲೆ ನಿಮ್ ಹತ್ರ ಹಳೆ ಏನಾದ್ರು ಐಟಮ್ ಇತ್ತಪ್ಪ ಅದೇನ ನಾವು ಮಾಡ್ಲಾರ ಮೂಲಿಗೆ ಹೋಗ್ತೀವಿ, ಅದ್ ನಮಗೆ ಮಾಡಕ್ ಬರೋದಿಲ್ಲ ಅಂತಂದ್ರೆ ಕೂಡ ನಮಗೆ ತಂದು ಕೊಟ್ರೆ ಅದನ್ನ ನಾವು ಚರ್ಮ ಕಟ್ಟಿ ಹೊಸದ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ನಮ್ಮ ತಾಯಿಯವರು ಸುಭದ್ರಮ್ಮ ಕಾರಮಂಚಪ್ಪ ಅಂತೇಳಿ ಇವ್ರ ಹೆಸರು. ಇವರು ಈ ಕುರಿವುಣ್ಣೆ ಕಸೂತಿಯಿಂದ ಇವರಿಗೆ ಕನಕರತ್ನ ಪ್ರಶಸ್ತಿ, ಗೌರವ ಪ್ರಶಸ್ತಿಯನ್ನು ನಮ್ಮ ಕಾಗಿನೆಲೆ ತಿಂತಿನಿ ಸ್ವಾಮಿಯರು ಕೊಟ್ಟಾರೆ. ಇವರಿಗೆ 51,000 ರೂಪಾಯಿ ದುಡ್ಡು, ಆಮೇಲೆ ಬೆಳ್ಳಿದು ಕನಕರತ್ನ ಗೌರವವನ್ನು ಇವರ ಫಸ್ಟ್ ನಮ್ಮ ಕರ್ನಾಟಕದಾಗ ಮಹಿಳೆಯರಿಗೆ ಕೊಟ್ಟಂತ ಫಸ್ಟ್ ಪ್ರಶಸ್ತಿ ಅಂದ್ರೆ ಇವರಿಗೆ. ನಮ್ಮ ತಾಯಿ ನಿಮಗೆ ನಮ್ಗೊಂದು 55 ಇರ್ಬೋದ್ರಿ. 55 ಇರ್ಬೋದು. ನೀವು ಸಣ್ಣ ವಯಸ್ಸಿಂದ ಇದ್ರೆ ಸಣ್ಣ ವಯಸ್ಸಿನಿಂದಾನೇ ಇದನ್ನೇ ಮಾಡ್ಕೊಂತ ಬಂದಿದ್ವಿ ನಾವು ಇನ್ನ ಏನು ತಿಳುವಳಿಕೆ ಬಂದಾಗ್ಲಿದ್ದ ನಮ್ಮ ಅಮ್ಮವ್ರ ಮನೇಲಿ ಮಾಡ್ತಿದ್ರು. ನಾನು ಅದೇ ತರ ಮಾಡ್ಕೊಂತ ನಾನು ಕಲಿಬೇಕು, ನಾನು ಇದೆಲ್ಲ ಮುಂದುವರ್ಸ್ಬೇಕು, ನಮ್ಮ ಮನ್ಯಾಗ ಎಲ್ಲ ನಮ್ಮ ಕುಟುಂಬಕ್ಕೆಲ್ಲ ಹಂಚ್ಬೇಕು. ಇದು ಇನ್ನ ಬೇರೆಯವ್ರು ಬಂದು ಮಾಡಿದ್ರು ಕೂಡ ಅವ್ರಿಗೆ ಕೂಡ ಕಲಿಸಿ ನಾನು ಮುಂದುವರ್ಸ್ಬೇಕಂತ ನನ್ನ ಆಸೆ. ಅದ್ರಿಂದ ನಾನು ಮಾಡ್ಕೊಂತಾನೆ ಬಂದಿದ್ದೇನೆ. ದೃಷ್ಟಿಗೊಂಬೆ ನೀವೇ ಎಲ್ಲ ನಾವು ಕೈಯಿಂದಾನೇ ಎಲ್ಲ ತಯಾರು ಮಾಡ್ತೀವಿ, ಕಲ್ತಿರೋದು. ನಾವು ಸಣ್ಣ ವಯಸ್ಸಿನಿಂದಾನು ಮಾಡ್ಕೊಂತ ಬಂದ 8 ಆಣೆ 4 ಆಣೆ 1 ರೂಪಾಯಿ ಇರುವವರೆಗಿನು ಅದ್ರಲಿಂದಾನೇ ನಾವು ಜೀವನ ಮಾಡ್ಕೊಂತ ಬಂದಿದ್ವಿ. ತಾಯಿಯವರು ಮಾಡಿದಾಗ 1 ರೂಪಾಯಿ 8 ಆಣೆ ಕೊಡ್ತಿದ್ರು. ಇವಾಗ ಇದ್ರ ಬೆಲೆ 7 ರೂಪಾಯಿ 8 ರೂಪಾಯಿ ಆಗಿದೆ. ಎಲ್ಲ ಇವು ಬೇಕಂತೇಳಿ ಅವಾಗೆಲ್ಲ ಏನ್ ಬಿಡಪ್ಪ ಸುಸ್ತತಿ ಇದೆಲ್ಲ ಇದಿಲ್ಲ ಅಂತಂದ್. ಇವಾಗ ಅದೇನಂತಾರಲ್ಲ ಹಳೆ ಕಾಲಕ್ಕೆ ಮತ್ತೆ ಜನರು ಮರಳ್ತಾ ಇದಾರ ಅಂತ ಇದು ನಿದರ್ಶನ ಗಾದೆ ಆಗೈತೆ. ಹೆಂಗಂತಂದ್ರೆ ಇವಾಗ ಎಲ್ಲರ ಕೈ ಕಾಲ ಅರ್ಥ ಇವು ಹಂಗ ಆಗ್ದಾಗ್ಲಿಂದ ಬಂದ್ ಕೇಳ್ತಾರ. ಅವಾಗೆಲ್ಲ ಅಷ್ಟು ಬೇಡಿಕೆ ಇದ್ದಿಲ್ಲ. ಪ್ರತಿ ಗುರುವಾರ 5 ವಾರ ಕೊಂಚಲ ಕೊಡ್ತೀವಿ. ಆಮೇಲೆ ಡೈಲಿ ಬಂದ್ರೆ ಕೂಡ ಅಂಗಡಿಯಾಗಿರ್ತಾವ. ಇವಾಗ ಕೇಳಿ ತಗೊಂತಂದ್ರೆ ಇದು ದೃಷ್ಟಿದಾರ ಅಂತ ಇದ್ರ ಹೆಸರು. ಇದು ಕಾಲಿಗೆ ಹೆಣ್ಮಕ್ಳಿಗೆ ಅಂದ್ರೆ ಇದು ಎಡಗಾಲಿಗೆ ಕಟ್ತಾರೆ, ಗಂಡು ಮಕ್ಳಿಗೆ ಅಂದ್ರೆ ಬಲಗೈಗೆ ಕಟ್ತಾರೆ. ಇದು ದೃಷ್ಟಿದಾರ. ನಾವು ನಿನ್ನೆ ನೋಡಿದ್ವಿ ಮನೆಯಲ್ಲಿ. ಅದೇ ದೇವರ ಜಡಿ ಅಂದ್ರೆ ಇವಾಗ ದೇವರಿಗೆ ಈಗ ದಸರಾ ಟೈಮ್ನಲ್ಲೆಲ್ಲ
ದೇವ್ರನ್ನ ಕುಣಿಸೋದು, ಆಮೇಲೆ ಇದು ದೀಪಾವಳಿ ಲಕ್ಷ್ಮಿ ಕುಡಿಸ್ತಾರ ಆಯ್ತನ. ಅವಾಗ ಏನ ಚೌರಿ ಕೂದ್ಲು ಅವನ್ನೆಲ್ಲ ಹಾಕ್ತಾರಲ್ಲ, ಅವನ್ನೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆ ಚೌರಿ ಕೂದ್ಲೆಲ್ಲ ಅವಾಗ ಹಾಕ್ತಾರಲ್ಲ, ಅದನ್ನ ಹಾಕ್ಬಾರ್ದು. ಅದ್ರ ಬದ್ಲೆ ಇದು ಪುರಿ ಉಣ್ಣಿಯಿಂದ ಜಡಿ ಅಂದ್ರೆ ಇದು ಕರೆಯೋದು, ಬಿಳೆದು, ನೆರೆಯೋದು 3 ಕಲರ್ ಸಿಗುತ್ತೆ. ಆಮೇಲೆ ನಿಮಗೆ ವೆರೈಟಿ ಬೇಕಾದ್ರೆ ಇದು ಸ್ಟೋನ್ ಗೀನ್ ಎಲ್ಲ ಹಾಕಿ ಡಿಸೈನ್ ಮಾಡಿ ಕೊಡ್ತೀವಿ. ಬಣ್ಣದಲ್ಲಿ ಬೇರೆ 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 ಬಣ್ಣ ಇದೆ. 3 ಬಣ್ಣ ಅಂದ್ರೆ ಇಲ್ಲ, ಕರಿ, ಬಿಳಿ, ಆಮೇಲೆ ನೆರೆ ಉಣ್ಣೆ ಅಂತ ಬರುತ್ತೆ. ಅದು 3 ವೆರೈಟಿ ಮಾಡ್ತೀವಿ ನಾವು ನಮ್ಮ ತಲೆ. ಇದು ದೃಷ್ಟಿಗೊಮ್ಮೆನಾ? ಇದು ದೃಷ್ಟಿಗೊಂಬೆ. ಈ ಮನೆಗೆ, ಕಾರಿಗೆ ಅಥವಾ ಅಂಗಡಿಗಳಿಗೆ ಏನಾದ್ರು ದೃಷ್ಟಿ ಆಗ್ಬಾರ್ದಂತ ದೃಷ್ಟಿಗೊಂಬೆಗಳಿಗೂ ಮುಂದೆ ಹಾಕಕ್ಕೆ. ಆಮೇಲೆ ನಾವು ಅಂದ್ರಗಾಯಿ ಕಟ್ತೀವಲ್ಲ ಮನೆ ಮುಂದೆ, ಮನೆ ಒಳಗೆ ಅಂದ್ರಗಾಯಿ ಕಟ್ತೀವಲ್ಲ, ಅದ್ರ ಬದ್ಲು ಇದು ತೆಂಗಿನಕಾಯಿ ಕಟ್ತೀವಲ್ಲ, ಅದ್ರ ಬದ್ಲು ಇದು ದೃಷ್ಟಿದೆ. ಇದು ದೃಷ್ಟಿಗೆ, ಅಂಗಡಿಗೆ, ಮನೆಗೆ, ಕಾರ್ಗೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಇದು ಈ ಕಂಬಳಿ ಎಲ್ಲ ಇದ್ರಲ್ಲೆಲ್ಲ ಐಟಮ್ಗಳು ಹಾಕಿರ್ತೀವಿ. ಇದು ಕುರಿ ಉಣ್ಣೆ, ಕೇರು, ಆಮೇಲೆ ಇದು ಕೌಡಿ, ಆಮೇಲೆ ಅರಿಶಿನ ಕೊಂಬು, ಈ ತರ ಎಲ್ಲ ಕ್ರಮಬದ್ಧವಾಗಿ ಏನ್ ಮಾಡ್ಬೇಕು, ನಮ್ ಹಿರಿಯರು ಏನ್ ಮಾಡ್ಕೊಂತ ಬಂದ್ರೆ ಅದನ್ನ ಮಾಡ್ಕೊಂತ ಬಂದ್ರು. ಇದು ಕಂಬಳಿ ಧ್ವಜ. ಈ ಧ್ವಜದಲ್ಲಿ ಒಂದು 7-8 ವೆರೈಟಿ ಬರುತ್ತೆ. ಬೈಕಿಗೆ ಮಾಡಿವೆ, ಬೈಕಿಗೆ ಮಾಡಿವೆ. ಇದ್ರಲ್ಲಿ ಒಂದು 7-8 ವೆರೈಟಿ ಬರುತ್ತೆ, ದೊಡ್ಡ ದೊಡ್ಡ ಸೈಜ್. ಅದ್ ಏನ್ ಸೈಜ್ ಹೇಳ್ತಾರೆ ಆ ಸೈಜ್ ಮಾಡ್ಕೊಡ್ತೀವಿ. ಆಮೇಲೆ ಇದು ಕ್ಯಾಪು, ಟೊಪ್ಪಿಗೆ. ಇದರಲ್ಲಿ ಕರೆಯೋದು, ನೆರೆಯೋದು, ಬಿಳಿಯೋದು 3 ವೆರೈಟಿ ಬರುತ್ತೆ. ನಿಮಗೆಲ್ಲ ಸೈಜು ಸಿಗ್ತದೆ. ಇವೆಲ್ಲ ದೃಷ್ಟಿ ಕಟ್ಟವು. ಬೈಕ್ಗಳಿಗೆ, ಲಾರಿ, ಬಸ್ಸು ಇಂಥವಕ್ಕೆ ಏನಾದ್ರು ಎಲ್ಲದಕ್ಕೂ ಕಟ್ಟಕ್ ಬರ್ತದೆ. ಆಟೋಗಳಿಗೆ ಅದಕ್ಕೆಲ್ಲ ಕಟ್ಟಬಹುದು. ಇದು ಮಫ್ಲರ್ ಯೂಸ್ ಮಾಡ್ತಿದ್ರಲ್ಲ, ಅದೇ ತರ ಕಂಬಳಿ ಮಫ್ಲರ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ಅಕ್ಕಂಬಕ್ಕ, ಸನ್ಮಾನಕ ಎಲ್ಲ ಇದಕ್ಕ ಬರುತ್ತೆ ಮಫ್ಲರ್. ಇದು ನೋಡ್ರಿ ಕೈ ಕಂಕಣ. ಈ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡರಿಗೂ ಎಲ್ಲರಿಗೂ ಬರುತ್ತೆ. ಈ ಟೋಪಿಗೆ, ಇದು ನೆರೆ ಟೋಪಿ. ಇದು ಶಾಲ್, ಟವಲು, ಶಾಲು, ಈ ಟೈಪ್. ಗದ್ಗೆ ಮಾಡಕ ಏನ್ ಮಾಡಕ್ ಬರ್ತಾವ? ಗದ್ಗಿ ಮಾಡಕ್ ಬರುತ್ತೆ, ಹೆಗಲ್ಗ ಕಣಕ್ ಬರುತ್ತೆ, ಸನ್ಮಾನ ಮಾಡಕ್ ಬರುತ್ತೆ. ಇದು ಕನಕ ಶಾಲ ಅಂತ ಹೇಳ್ತಾರೆ. ಈ ನಮ್ಮ ಕನಕ ಜಯಂತಿ ಅಥವಾ ಸಂವಿಧಾನ ಜಯಂತಿ ಆ ದಿನ ಅಷ್ಟೇ ಹಾಕ್ಯಂತಾರ. ಇದ್ರಲ್ಲಿ ಎಲ್ಲಾ ಇದು ಬರುತ್ತೆ. ಎಲ್ಲಾ ಇದ್ರ ಬೇಕಾದ್ರೆ ಅಂಬೇಡ್ಕರ್ ಹಾಕ್ಬೋದು, ಆಮೇಲೆ ಕನಕದಾಸದ ಹಾಕ್ಬೋದು, ಆಮೇಲೆ ವಾಲ್ಮೀಕಿ ಮಹರ್ಷಿದ ಹಾಕ್ಬೋದು, ಎಲ್ಲ ಕೃಷ್ಣದ ಹಾಕ್ಬೋದು. ಎಲ್ಲ ನಿಮ್ಗೆ ಏನು ಯಾವ ಜಯಂತಿಗೆ ಬೇಕಂದ್ರೆ ಅವ್ರವ್ರು ಇದಕ್ಕೆ ತಕ್ಕಂಗ ಮಾಡಿಕೊಡ್ತೀವಿ. ಎಲ್ಲಾ ವೆರೈಟಿಗಳು ಹಾಕ್ಬೋದು. ಇದ್ರಲ್ಲಿ ಫೋಟೋಗಳು ಹಾಕ್ಬೋದು. ಇದು ಗದ್ಗಿ ಕಂಬಳಿ ಅಂತ ಹೇಳ್ತೀವಿ. ಇದು 1.5 ಅಡಿ ಹಿಂಗ್ ಉದ್ದ ಬರುತ್ತೆ, 1.5 ಅಡಿ ಅಗಲ ಬರುತ್ತೆ. ನಿಮ್ಗೆ ಇದು ಕರೆಯೋದು, ಬಿಳಿಯೋದು, ನೆರೆಯೋದು ಸಿಗುತ್ತೆ. 4 ವೆರೈಟಿ ಸಿಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದ್ ಅಂತಾರಲ್ರಿ ಹಳೆ ಹಿರಿಯವ್ರ, ಕಂಬಳಿ ಮೇಲೆ ಕುಂತ್ಕೊಂಡ್ರೆ ಯಾವುದೇ ತರ ರೋಗ ಬರಲ್ಲ ಅಂತ. ಹೌದ್ರಿ. ಮತ್ತೆ ಅದು ಮೊದ್ಲು ಏನು ಮಾಡ್ಕೊಂತ ಬಂದಾರ ಅದೆಲ್ಲ ಮಾಡ್ಕೊಂಡ. ಇದ್ರಲ್ಲಿ ಇದು ಬಿಳಿಯೋದು. ನೀವ್ ಈಗಾದ್ರೂ ಕಂಬಳಿ ಮೇಲೆ ಕುಂದಿರ್ತೀರ ಮನೆ? ಮಾಡ್ತೀವ್ರಿ. ನಮ್ ಮತ್ತೆ ಏನೋ ಮಾಡಂಗಿತ್ತು ಅಂದ್ರೆ ಕಂಬಳಿ ಮೇಲೆ ಮಾಡ್ಬೇಕು ನಾವು. ಇದು ನೋಡ್ರಿ, ಇದು 2 ಅಡಿ 2 ಅಡಿ ಬರುತ್ತೆ. ಇದ್ರಲ್ಲಿ ಕರೆಯೋದು, ಬಿಳಿಯೋದು ಎಲ್ಲ ವೆರೈಟಿ ಸಿಗುತ್ತೆ. ಇದು ಗದ್ಗೆ ಮಾಡಕ, ಪೂಜೆ ಮಾಡಕ್ಕೆ, ಲಿಂಗ ಪೂಜೆ ಮಾಡೋದು, ಆಮೇಲೆ ದೇವರಿಗೆಲ್ಲ ಕೂರ್ಸಕ್ ಗದ್ಗೆ ಹಾಕೋಕೆ ಎಲ್ಲದಕ್ಕೂ ವೆರೈಟಿ ಬರುತ್ತೆ. ನಿಮ್ಮಲ್ಲಿ ಇದ್ರಲ್ಲಿ ಕಂಬಳಿ ಐಟಮ್ಗಳು ಎಲ್ಲ ಸಿಗ್ತವೆ ನಿಮ್ಗೆ. ಎಷ್ಟು ವೆರೈಟಿ, ಗದ್ಗೆ ಕಂಬಳಿ, ಪೂಜಾ ಕಂಬಳಿ, ನೆರೆ ಕಂಬಳಿ, ಐಕಿ ಕಂಬಳಿ ಎಲ್ಲ ವೆರೈಟಿ ಸಿಗ್ತದೆ ನಿಮ್ಗೆ. ಇದ್ರಲ್ಲಿ ಎಲ್ಲಾ ಸೈಜ್ ಕಂಬಳಿಗಳು ಸಿಗ್ತದೆ. ಎಷ್ಟು ದೊಡ್ಡದಾರುಗಳು ನಾವು ರೆಡಿ ಮಾಡಿ ಕೊಡ್ತೀವಿ. ಮತ್ತೆ ಇಷ್ಟು ವಿಡಿಯೋ ನೋಡಾಮೇಲೆ ಗುರು, ಆಮೇಲೆ ನೀವು ನೋಡ್ಬೋದು ಚರ್ಮವಾದಿನ ಬಾರಿಸೋರು ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಜಿಲ್ಲೆಯಲ್ಲಿ, ಊರಿನಲ್ಲೂ ಸಿಗ್ತಾರೆ. ಆದ್ರೆ ಚರ್ಮವಾದಿನ ತಯಾರು ಮಾಡೋರು ಸಿಗೋದು ತುಂಬಾ ಅಪರೂಪವಾಗಿದ್ದಾರೆ. ಇನ್ ಸಿಗಲ್ಲ ಅಂತಲ್ಲ, ಅದ್ರಲ್ಲೂ ಹೆಸರು ಮಾಡಿದವರು ತುಂಬಾ, ಅವ್ರು ಮನೆತನದಿಂದ ಮೊದ್ಲಿಂದ ಮಾಡ್ಕೊಂಡ್ ಬಂದವರು ಸಿಗೋರಲ್ಲಿ ಮಲ್ಪನಗುಡಿಯಲ್ಲಿ ಇವ್ರುನು ಆಗುತ್ತಾರೆ. ಮತ್ತೆ ಸಂಬಂಧಪಟ್ಟ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು, ಇಂಥವ್ರನ್ನ ಬೆಳೆಸ್ಬೇಕು. ನೀವೆಲ್ಲರೂ ಇಡೀ ಕರ್ನಾಟಕನೇ ನೋಡಿ ಮೆಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಜನಪದ ಕಲೆಗಳನ್ನು ಇನ್ನ ಉಳಿದು ಮತ್ತೆ ಬೆಳೆಸ್ಬೇಕು. ಇಂಥವ್ರಿಗೆ ಎಂಕರೇಜ್ ಮಾಡ್ಬೇಕು ನಾವು. ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ವಿಡಿಯೋನ ನೋಡಿ, ಈ ವಿಡಿಯೋ ನೋಡಿ. ನಿಮಗೆ ಡೊಳ್ಳಿನ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದೀವಿ. ಕಂಟೆಂಟ್ ಇಷ್ಟ ಆಯ್ತು, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.